ಹಾಯ್ ಎಲ್ಲರಿಗೂ ನಮಸ್ಕಾರ. ನಾಗು ಅಡುಗೆ ಚಾನಲ್ಗೆ ಸ್ವಾಗತ. ನಾನಿವತ್ತು ಹುರುಳಿಕಾಳಿಂದ ಸುಕ್ಕುನುಂಡೆನ ಮಾಡಿದ್ದೀನಿ. ನಾನು ಹೇಗೆ ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗ ನೋಡಿ ಯಾವ ಥರ ಮಾಡ್ಕೊಂಡಿದ್ದೀನಿ ಅಂತ. ಹುರುಳಿಕಾಳನ್ನು ಈ ಥರ ಒಂದು ರಾತ್ರಿ ನೆನೆಸಿಟ್ಟಿದ್ದೆ ನಾನು. ತುಂಬ ಚೆನ್ನಾಗಿ ನೆನಿಬೇಕು. ಒಂದು 4ರಿಂದ 5 ತಾಸು ನೆನಿಬೇಕಿದು ಚೆನ್ನಾಗಿ. ರಾತ್ರಿ ಆದರೂ ನೆನೆಸ್ಬೋದು, ಬೆಳಿಗ್ಗೆ ಆದರೂ ನೆನೆಸ್ಬೋದು. ನಾನು ರಾತ್ರಿ ನೆನೆಸಿಟ್ಕೊಂಡು ಬೆಳಗ್ಗೆ ಟೈಮ್ ಮಾಡಿದ್ದೀನಿ ನೋಡಿ. ಇವಾಗ ಕುಕ್ಕರಲ್ಲಿ ನೀರು ಕಾಸ್ಲಿಕ್ಕೆ ಇಟ್ಕೊಂಡಿದ್ದೆ. ಆ ಕುಕ್ಕರಿಗೆ ಇದನ್ನು ಹಾಕಿ ಒಂದು 4ರಿಂದ 5 ವಿಸಿಲ್ಲು ಹಾಕ್ಸ್ಕೊತೀನಿ. ಚೆನ್ನಾಗಿದು ಗಟ್ಟಿ ಇರುತ್ತೆ, ಚೆನ್ನಾಗಿ ಬೆಂದ್ಕೊಳ್ಬೇಕು. ಹುರುಳಿಕಾಳು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದನ್ನು ನಾವು ಯಾವಾಗ ಬೇಕಾದರೂ ತಿನ್ಬೋದು. ಆ ಟೈಮು ಈ ಟೈಮ್ ಅಂತ ಇಲ್ಲ, ಚಳಿಗಾಲದಲ್ಲೆಲ್ಲ ತುಂಬ ಮಾಡ್ತಾರೆ. ಇದು ಪಥ್ಯ ಮಾಡಲಿಕ್ಕಂತೂ ತುಂಬ ಒಳ್ಳೆಯದು. ಪಥ್ಯ ಮಾಡಿದವಾಗ ಇದ್ರ ಕಟ್ಟು ಮಾಡಿ ಊಟ ಮಾಡಬೇಕು, ಪಲ್ಯ ಮಾಡಿ ತಿನ್ನಬೇಕು ಅಂತ ಇರ್ತಾರೆ ನೋಡಿ. ಈ ಥರ ಹುರುಳಿಕಾಳನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಈ ಕುಕ್ಕರಿಂದ ತೆಗೆದು ನಾನು ಮಿಕ್ಸಿ ಪಾತ್ರಕ್ಕೆ ಹಾಕೊತೀನಿ. ಇದು ತುಂಬ ಸಣ್ಣದಾಗಿ ಇದನ್ನು ರುಬ್ಕೋಬಾರ್ದು, ಸ್ವಲ್ಪ ತೆರಿಯಾಗಿ ರುಬ್ಕೋಬೇಕು ನೋಡಿ. ಈ ಹದಕ್ಕೆ ನಾನು ಬಂದಿದ್ದೀನಿ. ಸ್ವಲ್ಪ ಕಾಳು ಥರ ಇದೆ, ಈ ಹದಕ್ಕೆ ರುಬ್ಕೊಂಡ್ರೆ ಸಾಕಾಗುತ್ತೆ ನೋಡಿ. ಈ ಥರ ಕಾಳು ಸಿಗ್ತಾ ಇದೆ, ಇದೇ ಥರನೇ ರುಬ್ಕೊಳ್ಬೇಕು. ತುಂಬ ನೈಸಾಗಿ ರುಬ್ಕೊಳ್ಬಾರ್ದು. ಇದನ್ನಿವಾಗ ಒಂದು ಪಾತ್ರಕ್ಕೆ ನಾನು ಈ ಥರ ಹಾಕ್ಕೊತಾ ಇದ್ದೀನಿ. ಮತ್ತು ಸ್ವಲ್ಪ ಇದೆ, ಅದನ್ನು ಕೂಡ ಇದೇ ಥರ ರುಬ್ಕೊಂಡು ಬಂದು ಹಾಕ್ಕೊಂಡಿದ್ದೀನಿ ನೋಡಿ. ಇಷ್ಟ ಆಗಿದೆ. ಇದನ್ನಿವಾಗ ಒಂದು ಸೈಡಲ್ಲಿ ಇಟ್ಕೋತಾ ಇದ್ದೀನಿ. ಮತ್ತು ಮಿಕ್ಸಿ ಪಾತ್ರನ ತೊಗೊಂಡು ನಾನು 1 ಕಪ್ಪಷ್ಟು ಅಕ್ಕಿನ ನಾನು ನೆನೆಸಿಟ್ಟಿದ್ದೆ. ಇದು ಕೂಡ 1-2 ಅವರು ನೆನೆಸ್ಕೊಂಡಿದ್ದೆ ನೋಡಿ. ಚೆನ್ನಾಗಿದು ನೆಂದ್ಕೊಂಡಿದೆ, ಕ್ಲೀನಾಗಿ ತೊಳೆದು ತಗೊಂಡಿದ್ದೀನಿ. ಈ ಥರ ಚೆನ್ನಾಗಿ ನೆಂದ್ಕೊಂಡಿದೆ. ಇದನ್ನಿವಾಗ ಮಿಕ್ಸಿ ಪಾತ್ರಕ್ಕೆ ನಾನು ಹಾಕ್ಕೊತಾ ಇದ್ದೀನಿ. ಇದನ್ನು ಸಣ್ಣದಾಗಿ ನಾವು ರುಬ್ಕೊಂಬರ್ಬೇಕು. ತುಂಬ ಸಣ್ಣದಾಗಿ ನೈಸಾಗಿ ರುಬ್ಕೊಬೇಕು. 1-2 ಏಲಕ್ಕಿನ ಈ ಥರ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಅರಿಶಿನ ಈ ಥರ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಹಾಕಿದ್ದೀನಿ. ತುಂಬ ತೆಳುವಾಗಿ ಇದನ್ನು ರುಬ್ಕೋಬಾರ್ದು ನೋಡಿ. ಈಗ ರುಬ್ಕೊಬರ್ತಾ ಇದ್ದೀನಿ ನೋಡಿ. ಈ ಹದಕ್ಕೆ ನಾನು ರುಬ್ಕೊಂಡಿದ್ದೀನಿ. ಈ ಹದಕ್ಕಿದ್ರೆ ಸಾಕಾಗುತ್ತೆ. ಸ್ವಲ್ಪ ನೋಡಿ, ಈ ಥರ ಹದಕ್ಕೆ ನಾನು ರುಬ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ. ಈ ಥರ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಈ ಸೌಟಿಂದ ನಾನು ತೋರಿಸ್ತಾ ಇದ್ದೀನಿ. ಈ ಥರ ಲೈನ್ ಹಾಕಿದವಾಗ ಸೇರಬಾರ್ದು, ಇಲ್ಲಾಂದರೆ ಅದು ತುಂಬ ತೆಳುವಾಗಿಬಿಡುತ್ತೆ. ಅದನ್ನು ಒಂದು ಸೈಡ್ ಇಟ್ಕೊಂಡು ಮತ್ತೆ ಅದೇ ಪಾತ್ರನ ತೊಳೆದು, ನಾವು ಹುರುಳಿಕಾಳು ಹಾಕಿ ಇಟ್ಕೊಂಡಿದ್ನಲ್ಲ ಆ ಪಾತ್ರನ ತೊಳೆದು ಅದಕ್ಕೆ 1 ಕಪ್ ಬೆಲ್ಲ ಹಾಕಿದ್ದೀನಿ. ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ. ಇದು ಪಾಕ ಬರಬೇಕಂತ ಇಲ್ಲ, ಸ್ವಲ್ಪ ಬೆಲ್ಲ ಕರಗಿದ್ರೆ ಸಾಕಾಗುತ್ತೆ ನೋಡಿ. ಈ ಥರ ಬೆಲ್ಲ ಕರಗೋ ಥರ ನೀರು ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ, ಈ ಥರ ಚೆನ್ನಾಗಿ ಬೆಲ್ಲ ಎಲ್ಲ ಕರ್ಕೊಂಡಿದೆ. ಈ ಥರ ನೀರು ಥರ ಆಗಿದೆ, ಪಾಕ ಏನು ಬಂದಿಲ್ಲ. ಇವಾಗ ನಾನು 1 ಕಪ್ಪು ಹಸಿಕಾಯನ್ನು ಈ ಥರ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಏಲಕ್ಕಿ ಪುಡಿನ ಈ ಥರ ಹಾಕ್ಕೊತಾ ಇದ್ದೀನಿ. ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಷ್ಟೇ ಸಾಕು, ಇದು ಪಾಕ ಬರಬೇಕಂತ ಇಲ್ಲ. ಇವಾಗ ನಾವು ಹುರುಳಿಕಾಳನ್ನು ಹಿಟ್ಟು ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಈಗ ಹಾಕ್ತಾ ಇದ್ದೀನಿ ನೋಡಿ. ಒಂದು ಸ್ವಲ್ಪ ಇಟ್ಕೊಂಡಿದ್ದೆ, ಅದನ್ನು ಕೂಡ ಮತ್ತೆ ಹಾಕಿ ನಾನು ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬೆಲ್ಲ ಮತ್ತು ಹುರುಳಿಕಾಳು ಸರಿಯಾಗಬೇಕು, ಇಲ್ಲ ತುಂಬ ಚಪ್ಪೆ ಆದರೂ ಚೆನ್ನಾಗಿರಲ್ಲ. ಈ ಥರ ನೋಡಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಒಂಚೂರು ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿದು ಉಂಡೆ ಕಟ್ಲಿಕ್ಕೆ ಬರಬೇಕು, ಅಲ್ಲಿವರೆಗೆ ನಾವು ಇದನ್ನು ಚೆನ್ನಾಗಿ ಈ ಥರ ಮುಚ್ಕೊಂಡು ತಳ ಹಿಡಿದ ಹಾಗೆ ನೋಡಿ. ಈ ಥರ ಎಲ್ಲ ಉಲ್ಟಾ ಮಾಡಿ ನಾನು ಬೇಯಿಸ್ಕೊತಾ ಇದ್ದೀನಿ. ಇನ್ನು ಸ್ವಲ್ಪ ಗಟ್ಟಿ ಆಗಬೇಕಿದು. ತುಂಬ ಚೆನ್ನಾಗಾಗುತ್ತೆ, ಹೆಲ್ದಿಯಾಗಿರುತ್ತೆ. ನಾವಿವಾಗ ಕಡಲೆಬೇಳೆ ಇದೆಲ್ಲ ಮಾಡಿದ್ರೆ ಗ್ಯಾಸ್ ಆಗುತ್ತೆ, ನಂಜಾಗುತ್ತೆ ಅಂತಾರಲ್ವ, ಅದೇನೂ ಇರಲ್ಲ, ಚೆನ್ನಾಗಿರುತ್ತೆ ನೋಡಿ. ಉಂಡೆ ಕಟ್ಟಲಿಕ್ಕೆ ಬರ್ತಾ ಇದೆ. ಈ ಹದಕ್ಕೆ ಇದ್ದರೆ ಸಾಕಾಗುತ್ತೆ. ಇವಾಗ ಗ್ಯಾಸ್ ಆಫ್ ಮಾಡಿ ನಾನು ಕೆಳಗೆ ಇದನ್ನು ತಗೊತೀನಿ. ಈ ಹದಕ್ಕೆ ಬಂದರೆ ಸಾಕಾಗುತ್ತೆ, ಕರೆಕ್ಟಾಗಿದೆ
ನೋಡಿ ಇವಾಗ ಕೆಳಗೆ ಇಟ್ಕೊಂಡು ನಾನು ಈ ಥರ ಉಂಡೆನ ಕಟ್ಕೊಂಡಿದ್ದೀನಿ. ನಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆನ ಕಟ್ಕೊಳ್ಬೇಕು. ತುಂಬ ದೊಡ್ಡದಾಗೇನು ಮಾಡ್ಕೊಳಕ್ಕೆ ಹೋಗಬಾರ್ದು. ಈ ಹದಕ್ಕೆ ಕಟ್ಕೊಂಡು ಕರೆಕ್ಟಾಗಿ ಬರುತ್ತೆ. ನೋಡಿ ಇಷ್ಟು ಉಂಡೆನ ನಾನು ಕಟ್ಕೊಂಡಿದ್ದೀನಿ. ಇವಾಗ ಒಂದು ಪಾತ್ರದಲ್ಲಿ ಬಾಣಲೆಯಲ್ಲಿ ಎಣ್ಣೆನ ಕಾಸಲಿಕ್ಕೆ ಇಟ್ಕೊಂಡಿದ್ದೀನಿ. ಮತ್ತು ಈ ಥರ ಹಿಟ್ಟನ್ನು ಮಾಡ್ಕೊಂಡಿದ್ದೆ ಅಲ್ವಾ, ಹಿಟ್ಟು ಅಂತೀವಿ ಇದಕ್ಕೆ ನಾನು ಈ ಥರ ಉಂಡೆಗಳನ್ನು ಹಾಕಿ ಎಣ್ಣೆ ಹದವಾಗಿ ಕಾಸ್ಕೊಳ್ಬೇಕು. ತುಂಬ ದೊಡ್ಡಕ್ಕಾಗಿ ಇಟ್ಕೋಬಾರ್ದು. ಮೀಡಿಯಮಲ್ಲಿ ಗ್ಯಾಸನ್ನು ಇಟ್ಕೊಂಡು ಈ ಥರ ಹಾಕ್ತಾಯಿದ್ದೀನಿ ನೋಡಿ. ಈ ಥರ ಹಾಕ್ಕೊತಾ ಇದ್ದೀನಿ. ಇದ್ರ ಮೇಲೆ ಎಣ್ಣೆ ಬರಲ್ಲ, ಹಾಗಾಗಿ ನಾವು ಸ್ವಲ್ಪ ಇನ್ನೂ ಎಣ್ಣೆ ಜಾಸ್ತಿ ಬೇಕಾದರೂ ಹಾಕೋಬೋದು. ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇಷ್ಟೇ ಎಣ್ಣೆಯಲ್ಲೇ ಮಾಡ್ಬೋದು. ನೋಡಿ ಚಮಚದಿಂದ ನಾನು ಒಂದು ಸ್ಪೂನ್ ಸಹಾಯದಿಂದ ಈ ಥರ ನಾನು ಮೇಲೆ ಎಲ್ಲ ಎಣ್ಣೆನ ಹಾಕ್ಕೊಂಡು ಚಿಮ್ಸ್ಕೊತಾ ಇದ್ದೀನಿ. ಈ ಥರ ಎಲ್ಲ ಸಿಮಿಸ್ಕೊಂಡು ಅದನ್ನು ಉಲ್ಟ ಮಾಡಿ ಬೇಯಿಸ್ಕೊತಾ ಇದ್ದೀನಿ. ತುಂಬ ಏನು ಬೇಯಬೇಕಂತ ಇಲ್ಲ. ಮೇಲೆ ಕೋಟಿಂಗ್ ಮಾಡಿ ಇರ್ತೀವಲ್ಲ, ಹಿಟ್ಟು ಕೋಟಿಂಗ್ ಆಗಿರುತ್ತಲ್ಲ, ಅದಷ್ಟು ಬೆಂದ್ಕೊಂಡ್ರೆ ಸಾಕಾಗುತ್ತೆ. ಇದು ಇವಾಗ ಆಗಿದೆ ನೋಡಿ, ತೆಗಿತಾ ಇದ್ದೀನಿ. ಅದು ಒಂದೊಂದು ಕೂಡ್ಕೊಂಡಿದೆ, ಅದೆಲ್ಲ ಆಮೇಲೆ ತಣ್ಣಗಾದ್ಮೇಲೆ ಬಿಟ್ಟುಬಿಡುತ್ತೆ. ಹಾಗಾಗಿ ನಾನು ಹಾಗೇ ತೆಗಿತಾ ಇದ್ದೀನಿ. ಬಿಸಿ ಇದ್ದಲ್ಲಿ ತೆಗೆದ್ರೆ ಅದೆಲ್ಲ ಒಡೆದೋಗಿಬಿಡುತ್ತೆ ಅಂತ ನಾನು ಹಾಗೆ ತೆಕ್ಕೊಂಡಿದ್ದೀನಿ. ತಣ್ಣಗಾದ್ಮೇಲೆ ಚೆನ್ನಾಗಿ ಬಿಟ್ಟಿರುತ್ತೆ ಅದು. ನೋಡಿ ಈ ಥರ ತೆಕ್ಕೊಂಡಿದ್ದೀನಿ. ಮತ್ತು ಒಂದೊಂದು ಸ್ವಲ್ಪ ಇದೆ, ಅದನ್ನು ಕೂಡ ಅದೇ ಥರ ನಾನು ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದು. ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ನೀವು ಒಂದ್ಸಲ ಇದನ್ನ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಹೆಲ್ದಿಯಾಗಿರುತ್ತೆ. ಅದು ಅವ್ರಿಗೆ ಬೇಡ ಇವ್ರಿಗೆ ಬೇಡ, ಗ್ಯಾಸ್ ಆಗುತ್ತೋ ನಂಜಾಗುತ್ತೋ ಅನ್ನೋ ಥರ ಏನಿರಲ್ಲ. ತುಂಬ ಚೆನ್ನಾಗಿರುತ್ತೆ. ನೋಡಿ ಮತ್ತೆ ಎಲ್ಲ ಈ ಥರ ಮೇಲೆ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ತುಂಬ ಹುರುಳಿಕಾಳನ್ನು ಬೇಯಿಸ್ಕೊಂಡ್ರೆ ಕಡಿಮೆ ಸಮಯದಲ್ಲಿ ಕೂಡ ಮಾಡ್ಬೋದು ಇದನ್ನು. ನೋಡಿ ನಾನಿವಾಗ ರೆಡಿ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ಒಂದು 2 ಕಪ್ ಅಷ್ಟು ಹುರುಳಿಕಾಳನ್ನು ತೊಗೊಂಡಿದ್ದೆ, ಅದರಲ್ಲಿ ಇಷ್ಟು ಆಗಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಸ್ವೀಟು ಕೂಡ ಕರೆಕ್ಟಾಗಿ ಬಂದಿದೆ. ನೋಡಿ ಇವಾಗ ಹೇಗೆ ಮಾಡ್ಕೊಂಡಿದ್ದೀನಿ ಅಂತ ಒಂದು ಒಡೆದು ಕೂಡ ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದ್ಕೊಂಡಿದೆ. ಅಂದರೆ ಒಳಗಡೆ ಎಲ್ಲ ಬೆಂದ್ಕೊಂಡಿರುತ್ತೆ, ಹೊರಗಡೆ ನಾವು ಹಿಟ್ಟನ್ನು ಕೋಟಿಂಗ್ ಮಾಡಿರ್ತೀವಲ್ಲ ಅದಷ್ಟೇ ಬೆಂದ್ಕೊಂಡ್ರೆ ಆಯಿತು. ತುಂಬ ಚೆನ್ನಾಗಾಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಇದೇ ರೀತಿ ನಾನು ಹಾಕೋ ವಿಡಿಯೋ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.